ನಗರದ ಸಂಜೆಯ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲು ಆದೇಶ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧ್ಯಕ್ಷ ಡಿಎಸ್ ವೇಣು ಮಾತನಾಡಿ, ತಮಿಳುನಾಡಿಗೆ 15 ದಿನಗಳ ಕಾಲ ನೀರು ಹರಿಸಬೇಕು, 4.5 ಟಿಎಂಸಿ ನೀರು ಬಿಡುವಂತೆ ತಮಿಳುನಾಡಿನ ಏಜೆಂಟರಂತೆ ವರ್ತಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಗೌರವಾಧ್ಯಕ್ಷೆ ಸುಜಾತ ಕೃಷ್ಣ ಮಾತನಾಡಿ, ನಮ್ಮಲ್ಲೇ ಬರ ಆವರಿಸಿಕೊಂಡಿದೆ, ಮಂಡ್ಯ ಜಿಲ್ಲೆಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂದರು. ಇದೇ ಸಂದರ್ಭದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಪ್ರತಿಭಟಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಾಸೋ ಚಿದಂಬರ್, ಭಾರತಿ, ಕಾಂತರಾಜು, ರಾಮಚಂದ್ರ, ಶೋಭಾ, ಸರಸ್ವತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ರಕ್ತ ಬೇಕಾರೆ ಕೊಟ್ಟೆವು, ರಕ್ತ ಬೇಕಾರೆ ಕೊಟ್ಟೆವು, ರಕ್ತ ಬೇಕಾರೆ ಕೊಟ್ಟೆವು, ಪ್ರಾಣ ಬೇಕಾರೆ ಬಿಟ್ಟೆವು, ಪ್ರಾಣ ಬೇಕಾರೆ ಬಿಟ್ಟೆವು. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಟಿ.ಎನ್. ನಾರಾಯಣಗೌಡ ಆದೇಶದ ಮೇರೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಂಜಯ ಸರ್ಕಲ್ ಅಲ್ಲಿ ಏನು ನಿನ್ನೆ CWRC ಏನು ಆದೇಶ ಖಂಡಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಏನು ಪ್ರತಿದಿನ 3500 ಕ್ಯೂಸೆಸ್ 15 ದಿನಗಳ ಕಾಲ ಹರಿಸಬೇಕು, ಸುಮಾರು 4.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ನಿನ್ನೆ ತಮಿಳುನಾಡರ ಏಜೆಂಟರ ರೀತಿ ಆದೇಶವನ್ನ ಮಾಡಿದೆ. ನಮ್ಗೆ ಹಲವಾರು ವರ್ಷಗಳಿಂದ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ಏನು ಬರೀ CWRC ಯಲ್ಲಿ ಬರೀ ತಮಿಳುನಾಡು ಅಧಿಕಾರಿಗಳು ರಾಜಕಾರಣಿಗಳು ಮಾತ್ರ ಸೇರಿದಾರ, ಕರ್ನಾಟಕದ ರಾಜಕಾರಣಿಗಳು ಕರ್ನಾಟಕ ಅಧಿಕಾರಿಗಳು ಯಾರು ಇಲ್ವಾ? ಹಲವಾರು ವರ್ಷಗಳಿಂದ ಯಾವಾಗ ಆದೇಶ ಬಂದ್ರು ಬರೀ ತಮಿಳುನಾಡು ಪರನೇ ಬರ್ತಾ ಇದೆ. ಇಲ್ಲಿಯ ವಾಸ್ತವಾಂಶ ಅರ್ಥ ಮಾಡ್ಕೊಳ್ಳೋದು ಯಾರು ಕಾಣ್ತಾ ಇಲ್ವಾ? ಇವತ್ತು ಕಾವೇರಿ ಕೊಳ್ಳದ ರೈತರು, ಅದರಲ್ಲೂ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಸಂಪೂರ್ಣ ಬರದಿಂದ ಒಣಗಿದೆ. ಸಂಪೂರ್ಣ ಈ ಅಚ್ಚುಕಟ್ಟು ಪ್ರದೇಶ ಗ್ರಾಮೀಣ ಪ್ರದೇಶಗಳು ಕುಡಿಯಕ್ಕೆ ನೀರಿಲ್ಲ, ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ, ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಇವತ್ತು ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿ, ಅಧಿಕಾರಿಗಳಿಗೆ ಅರ್ಥ ಮಾಡಿಸಿ, ಅಲ್ಲಿ ಸಮಿತಿಯವರಿಗೆ CWRC ಸಮಿತಿಯವರಿಗೆ ಅರ್ಥ ಮಾಡಿಸಿ, ಅವ್ರಿಗೆ ಅರ್ಥ ಮಾಡಿಸುವಂತದ್ನ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಅಧಿಕಾರಿಗಳು ಮಾಡ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ. 28 ಸಂಸದರು ಏನ್ ಮಾಡ್ತಾ ಇದಾರೆ? ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ? ಕಡುಬು ತಿಂತಾ ಇದಾರ. ಇವರು ಅಲ್ಲಿ ಹೇಳಿಕೆ ಕೊಟ್ಕೊಂಡು ಸರ್ಕಾರಿ ಸಾರ್ವಜನಿಕ ಲೂಟಿ ಹೊಡ್ಕೊಂಡು ಓಡಾಡೋದಲ್ಲ. ಮಂಡ್ಯ ಜಿಲ್ಲೆಯ ರೈತರ ಇವತ್ತು ಹಿತ ಕಾಯ್ಬೇಕು, ಮಂಡ್ಯ ಜಿಲ್ಲೆ ರೈತ ಉಳಿಬೇಕು. ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ನಾವು. ಬರ ಇಲ್ಲಿ ನಮ್ಮಲ್ಲಿ ಆವರಿಸ್ಕೊಂಡು ಕುಳಿತಿದೆ, ಕುಡಿಯಕ್ ನೀರಿಲ್ಲ, ಜಾನುವಾರುಗಳು ನೀರಿಲ್ಲ ಅಂತ ಪರಿಸ್ಥಿತಿ ಈ ತರ ಇರುವಾಗ ಇಂಥ ಸಮಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನ್ ಮಾಡಿದೆ? ಈಗ 3500 ಕ್ಯೂಸೆಕ್ಸ್ ಪ್ರತಿದಿನ 15 ದಿನ ಬಿಡ್ಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಈ ಆದೇಶವನ್ನು ನಮ್ಮ ಸರ್ಕಾರ ಧಿಕ್ಕರಿಸಬೇಕು ಮತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು